ನಿಮಗೆ ಈ ಸಮಸ್ಯೆ ಇದೆಯಾ? ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಇದೆಯಾ? ಇದು ಪ್ರತಿಯೊಬ್ಬರ ಮನೆಯ ಸಮಸ್ಯೆ. ಇದು ಪ್ರತಿಯೊಬ್ಬರ ಸಮಸ್ಯೆ ಆಗಿದೆ. ಹಾಗಾದ್ರೆ ಆ ಸಮಸ್ಯೆ ಏನು? ಈ ಸಮಸ್ಯೆ ಈ 3 ಕಾರಣಗಳಿಂದ ಬರ್ತಾ ಇದೆ. ಹಾಗಾದ್ರೆ ಆ 3 ಕಾರಣಗಳು ಯಾವುವು? ಈ ಕಾರಣಗಳನ್ನ ನಾವು ಸರಿ ಮಾಡ್ಕೊಂಡ್ರೆ ಆ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಹೊಂದಬಹುದಾ? ಈ ವಿಚಾರವಾಗಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್. ಆಗಲೇ ನಾನು ನಿಮಗೆ ತಿಳಿಸಿದಂತೆ ಈ ಒಂದು ಸಮಸ್ಯೆ ಪ್ರತಿಯೊಬ್ಬರ ಮನೆಯ ಸಮಸ್ಯೆ ಆಗಿದೆ, ಪ್ರತಿಯೊಬ್ಬರ ಸಮಸ್ಯೆ ಆಗಿದೆ. ಆ ಸಮಸ್ಯೆ ಬೇರೆ ಯಾವುದೂ ಇಲ್ಲ, ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಗ್ಯಾಸ್ ಸಮಸ್ಯೆ ಅಲ್ಲ, ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ನಾನು ಆಗಲೇ ಹೇಳ್ದಂಗೆ 3 ಕಾರಣಗಳು. ಆ 3 ಕಾರಣಗಳಿಂದ ನಮಗೆ ಇಷ್ಟು ಎಲ್ಲ ತೊಂದರೆ ಆಗ್ತಾ ಇದೆ. ಆ 3 ಕಾರಣಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಸಮಸ್ಯೆ ಎಷ್ಟಿದೆಯಪ್ಪ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಈ ಗ್ಯಾಸ್ಟ್ರೈಟಿಸ್ಗೆ ಸಂಬಂಧಪಟ್ಟಂತಹ ಔಷಧಗಳೇನಿದೆ ಅತಿ ಹೆಚ್ಚು ಸೆಲ್ ಆಗ್ತಿದ್ದಾವೆ. ಫಸ್ಟ್ ಟಾಪಲ್ಲಿ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ನಮ್ಮ ದೇಶದ ಜನ ಈ ಗ್ಯಾಸ್ಟ್ರೈಟಿಸ್ ಇಂದ ಸಫರ್ ಪಡ್ತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಗ್ಯಾಸ್ಟ್ರೈಟಿಸ್, ಅದಕ್ಕೋಸ್ಕರನೇ ನಾನು ಹೇಳಿದೆ, ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಪ್ರತಿಯೊಬ್ಬರ ಸಮಸ್ಯೆ ಆಗಿದೆ, ಪ್ರತಿ ಮನೆಯ ಸಮಸ್ಯೆ ಆಗಿದೆ. ಈ ಮನೆಯಲ್ಲಿ ಯಾರನ್ನಾರ ಕೇಳಿ, ಯಾರಾದ್ರೂ ಒಬ್ರು ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅಷ್ಟು ಪ್ರಮಾಣದ ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ತೊಂದರೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ಗೆ ಮುಖ್ಯವಾಗಿ ಹಲವಾರು ಕಾರಣಗಳಿದಾವೆ. ಈ ಹಲವಾರು ಕಾರಣಗಳಲ್ಲಿ ನಾನು ಮುಖ್ಯವಾಗಿ 3ಅನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಅದರ ಪ್ರಕಾರ ಹೇಳೋದಾತಂದ್ರೆ ಮೇನ್ ಈ ಒಂದು ಆಧುನಿಕ ಜೀವನ ಶೈಲಿನಲ್ಲಿ ಈ 3 ಕಾರಣಗಳು ಮುಖ್ಯವಾಗಿರ್ತವೆ. ಯಾವ್ದಪ್ಪ ಅಂತಂದ್ರೆ ಹರಿ, ವರಿ, ಕರಿ. ಈ ತರ 3 ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಹರಿ, ವರಿ, ಕರಿ. ಹರಿ ಅಂತಂದ್ರೆ ಏನು ಅಂತ ಫಸ್ಟ್ ನೋಡೋಣ ಬನ್ನಿ. ಹರಿ ಅಂತಂದ್ರೆ ತುರ್ತು ಜೀವನ. ತುರ್ತು ಜೀವನ ಅಂತಂದ್ರೆ ಅರ್ಜೆಂಟ್ ಅಂತ. ನಾವು ಆಫೀಸ್ಗೆ ಹೋಗೋದಿರ್ಬೋದು, ನಮ್ಮ ಕ್ಲಿನಿಕ್ಗೆ ಹೋಗೋದಿರ್ಬೋದು, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಎಲ್ಲ ಅರ್ಜೆಂಟ್. ಈ ತರ ಅಂದ್ರೆ ಟೈಮ್ ಆಗುತ್ತೆ ಅನ್ನೋ ಇದರಲ್ಲಿ. ಸೊ ಈ ತರ ನಾವು ಕಳಿಸಿದಾಗ ಕೆಲವೊಂದು ಬಾರಿ ಮಕ್ಕಳು ಆಹಾರ ತಿನ್ನೋದಿಲ್ಲ. ಮಕ್ಕಳು ಯಾಕೆ, ನಾವೇ ಕೂಡ ಆಹಾರವನ್ನು ತಿನ್ನೋದಿಲ್ಲ. ಅಥವಾ ಆಹಾರ ತಿಂದ್ರೂ ಕೂಡ ಬೇಗ ತಿನ್ನುವಂಥದ್ದು, ಸರಿಯಾಗಿ ಆಹಾರ ತಿಂದೇ ಇರೋವಂಥದ್ದು, ಸರಿಯಾಗಿ ಅಗದು ತಿನ್ನೋದಿಲ್ಲ. ತಿಂದಂತ ಆಹಾರನೂ ಕೂಡ ನಾವು ಸ್ವಾದಿಸಿ ತಿನ್ನೋದಿಲ್ಲ. ಈ ರೀತಿ ಆದಾಗ ಏನಾಗುತ್ತೆ, ಇಲ್ಲ ಕೆಲವೊಂದ್ಸತಿ ನಾವು ಊಟನೇ ಬಿಟ್ಬಿಡ್ತೀವಿ. ಈ ರೀತಿ ಆದಾಗ ಏನಾಗುತ್ತೆ, ಹೊಟ್ಟೆ ಖಾಲಿ ಉಳಿದು ಅಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಷನ್ ಆಗಿ ಗ್ಯಾಸ್ಟ್ರಿಕ್ ಉಂಟು ಮಾಡುತ್ತೆ. ಇದರಿಂದ ಕೂಡ ನಮ್ಗೆ ಏನಾಗುತ್ತೆ, ಹೊಟ್ಟೆನಲ್ಲಿ ಉರಿ ಬರೋ ಅಂತ ಲಕ್ಷಣ. ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಇದು ಮೊದಲನೇ ಕಾರಣ, ಹರಿ ಅಂತ. ಗ್ಯಾಸ್ಟ್ರೈಟಿಸ್ಗೆ ಎರಡನೇ ಕಾರಣ ಅಂತಂದ್ರೆ ವರಿ ಅಂತಂದ್ರೆ ಒತ್ತಡ, ಟೆನ್ಷನ್ ಅಂತ. ಈಗಿನ ಒಂದು ಆಧುನಿಕ ಜೀವನ ಶೈಲಿನಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಇದೆ. ಯಾವುದೇ ರೀತಿಯಾದಂತಹ ಕೆಲಸ ಇರ್ಬೋದು, ಈ ಒತ್ತಡದಲ್ಲಿ ನಾವು ಜೀವನ ಮಾಡ್ಬೇಕಂತಂದ್ರೆ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಷ್ಟು ಕೂಡ ನಮಗೆ ಗ್ಯಾಸ್ಟ್ರಿಕ್ ಇಂಡ್ಯೂಸ್ ಆಗುತ್ತೆ. ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸು ಸೆಕ್ರೀಷನ್ ಜಾಸ್ತಿ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಜ್ಯೂಸು ಸೆಕ್ರೀಷನ್ ಜಾಸ್ತಿ ಆದಾಗ ನಮಗೆ ಗ್ಯಾಸ್ಟ್ರಿಕ್ ಉಂಟಾಗತ್ತೆ. ಈ ಒಂದು ಒತ್ತಡವನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದಲ್ಲಿ ನಾವು ಗ್ಯಾಸ್ಟ್ರಿಕ್ ಅನ್ನ ತಡಿಬಹುದು. ಇದು ಎರಡನೇ ಕಾರಣ. ಗ್ಯಾಸ್ಟ್ರಿಕ್ ಉಂಟಾಗ್ಲಿಕ್ಕೆ ಮೂರನೇ ಕಾರಣ ಕರಿ ಅಂತಂದ್ರೆ ನಾವು ನಮ್ಮ ಸಾಂಪ್ರದಾಯಿಕ ಆಹಾರವನ್ನ ಬಿಟ್ಟು ಕರಿದ ಪದಾರ್ಥಗಳಿಗೆ ನಾವು ಹೆಚ್ಚು ಮಾರುವಾಗಿದ್ದೇವೆ. ಇದನ್ನೇ ನಾವು ಮೂರನೇ ಪಾಯಿಂಟ್ ಕರಿ ಅಂತ ಹೇಳ್ಬೋದು. ಕರಿ ಅಂತಂದ್ರೆ ಕರಿದ ಪದಾರ್ಥಗಳು, ಜಂಕ್ ಫುಡ್ಸ್ ಇರ್ಬೋದು, ಚಾಟ್ಸ್ ಇರ್ಬೋದು, ಚೈನೀಸ್ ಫುಡ್ ಇರ್ಬೋದು, ಈ ತರ ಪಿಜ್ಜಾ, ಬರ್ಗರ್, ಈ ತರಹದಂತ ಆಹಾರದ ಒಂದು ನಾವು ಆಯ್ಕೆಯನ್ನು ಮಾಡ್ಕೊಂಡಿದೀವಿ. ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನ ಬಿಟ್ಟು ಈ ರೀತಿ ಎಣ್ಣೆ ಕರೆದಂತ ಪದಾರ್ಥಗಳನ್ನ ನಾವು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ, ಅದ್ರ ಜೊತೆಗೆ ಹಲವಾರು ಕೂಲ್ ಡ್ರಿಂಕ್ಸ್ ಗಳನ್ನ ನಾವು ಬಳಸುವಂತದ್ದು, ಈ ತರದ ಜೀವನವನ್ನು ನಾವು ಅಳವಡಿಸ್ಕೊಂಡಿದೀವಿ. ಇದರಿಂದಲೂ ಕೂಡ ನಮ್ಮ ದೇಹದಲ್ಲಿ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗಿ, ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇದೆ. ಈ ಮುಖ್ಯವಾಗಿ ಈ 3 ಕಾರಣಗಳನ್ನ ನಾವು ಹೇಳ್ಬೋದು. ಇದು ಮೂರನೇ ಪಾಯಿಂಟ್, ಕರಿ. ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಜಾಸ್ತಿ ಆಗಿ ಎದೆ ಉರಿ ಬರೋ ಅಂಥದ್ದು, ಅನ್ನನಾಳದಲ್ಲಿ ಉರಿ ಬರೋ ಅಂಥದ್ದು, ಹೊಟ್ಟೆ ತುಂಬಿದಂಗ ಅನ್ಸೋದು, ಸರಿಯಾಗಿ ಆಹಾರ ಸೇವನೆ ಆಗೋದಿಲ್ಲ, ಹೊಟ್ಟೆ ಉಬ್ಬರ ಬರುವಂತದ್ದು, ಈ ರೀತಿಯಾದಂತಹ ಅನೇಕ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಈ 3 ಆಗಿರ್ತವೆ, ಹರಿ, ಕರಿ, ವರಿ. ಅದಲ್ಲದಲ್ಲೇ ಅನೇಕ ಕಾರಣಗಳಿದಾವೆ. ಇವು ಮುಖ್ಯವಾದ ಕಾರಣಗಳು. ಹಾಗಾದ್ರೆ ಈ ಒಂದು ಗ್ಯಾಸ್ಟ್ರೈಟಿಸ್ ಅನ್ನ ನಾವು ಹೇಗೆ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನ ನೋಡೋದಾದ್ರೆ, ಗ್ಯಾಸ್ಟ್ರೈಟಿಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಈ 3ಅನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಾವು ಗ್ಯಾಸ್ಟ್ರೈಟಿಸ್ ಅನ್ನ ಸಾಧ್ಯವಾದ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಆಗ್ಲೇ ಹೇಳಿದೆ ಹರಿ ಅಂತ. ನಾವು ಸರಿಯಾದ ಸಮಯಕ್ಕೆ ತಿನ್ನುವಂತ ಆಹಾರವನ್ನ ಮನಸ್ಪೂರ್ವಕವಾಗಿ ತಿನ್ನುವಂಥದ್ದು, ಚೆನ್ನಾಗಿ ಅಗಿದು ತಿನ್ನುವಂಥದ್ದು ಮಾಡ್ಬೇಕು. ಎರಡನೇದು ವರಿ. ಆದಷ್ಟು ಈ ವರಿ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೋಬೇಕು, ಶಾಂತವಾಗಿರ್ಬೇಕು.
ಸಾಧ್ಯವಾದರೆ ಮೆಡಿಟೇಷನ್ ಅನ್ನು ಮಾಡಬೇಕು. ಮೂರನೇದು ಕರಿ ಅಂದರೆ ಕರಿದ ಪದಾರ್ಥಗಳನ್ನು ಆದಷ್ಟು ನಾವು ರುಚಿಗೆ ಮಾರು ಹೋಗದೆ ಹೊರಗಡೆ ಆಹಾರಗಳನ್ನ ಅಂದ್ರೆ ಎಣ್ಣೆಯಲ್ಲಿ ಕರೆದಿದ್ದಂಥ ಪದಾರ್ಥಗಳನ್ನ ಚಾಟ್ಸ್ಗಳನ್ನ ಜಾಸ್ತಿ ಸೇವನೆ ಮಾಡದೆ ಮನೆ ಆಹಾರವನ್ನ ಶುಚಿಯಾದ ಮತ್ತು ರುಚಿಯಾದ ಆಹಾರವನ್ನ ಮನೆಯಲ್ಲೇನೆ ಮಾಡ್ಕೊಂಡು ತಿನ್ನೋದನ್ನ ನಾವು ರೂಢಿಸ್ಕೋಬೇಕು. ಜೊತೆಗೆ ಬೆವರೇಜಸ್, ಕಾಫಿ, ಟೀ, ಈ ತರದ ಆಹಾರಗಳು, ಕೂಲ್ ಡ್ರಿಂಕ್ಸ್ಗಳು ಇವನ್ನೆಲ್ಲವನ್ನು ಕೂಡ ಆದಷ್ಟು ಪೂರ ಕಡಿಮೆ ಮಾಡೋದು ಒಳ್ಳೆಯದು. ಈ ರೀತಿಯಾಗಿ ನಾವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಾವು ಗ್ಯಾಸ್ಟ್ರೈಟಿಸ್ ಅನ್ನ ಆದಷ್ಟು ಕಂಟ್ರೋಲ್ ಮಾಡಬಹುದಾಗಿದೆ. ಈ ಒಂದು ವಿಚಾರ ಗ್ಯಾಸ್ಟ್ರೈಟಿಸ್ಗೆ ಸಂಬಂಧಪಟ್ಟಂತ ವಿಷಯ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.